ಸಚಿವರ ಪಟ್ಟಿ ರಿಲೀಸ್ ಆಗಿ ಹೊಸ ಮಂತ್ರಿಗಳು ಬಂದರು. ಆಗಲೇ ಜಿಲ್ಲೆಗಳಲ್ಲಿ ರೌಂಡ್ಸ್ ಶುರುವಾಗಿದೆ. ಆದರೆ ಅಸಮಾಧಾನ ಮಾತ್ರ ಬೂದಿ ಮುಚ್ಚಿದ ಕೆಂಡವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮಾತ್ರ ಎರಡು ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಏನದು ಎರಡು ಕಾರಣ? ಸುರ್ಜೇವಾಲಾಗೆ ಫೋನ್ ಮಾಡಿ ಸಿದ್ದರಾಮಯ್ಯ ಅಂತೂ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನಗಳು ಕಾಂಗ್ರೆಸ್ ಮನೆಯನ್ನೇ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದೆ. ಬೀದರ್ನಿಂದ ಮೈಸೂರುವರೆಗೆ, ಕೋಲಾರದಿಂದ ಕಡಲ ತಡಿ ಭಟ್ಕಳದವರೆಗೂ ಪ್ರತಿಭಟನೆಯ ಕಿಚ್ಚು ಹಾರಿದೆ. ಬಂದ್ಗಳು, ನಾಯಕರ ವಿರುದ್ಧ ಆಕ್ರೋಶಗಳು, ರಾಜೀನಾಮೆ ಘಟನೆಗಳು ಹಸ್ತವನ್ನೇ ದಿಕ್ಕೆಡಿಸಿದೆ. ಈ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹನೆಯಿಂದ ಕೊತ ಕೊತ ಕುದಿತಿದ್ದಾರೆ. ಆಪ್ತರಿಗೆ ಸ್ಥಾನ ಸಿಕ್ಕಿದ್ರೂ ಕೊನೆ ಕ್ಷಣದಲ್ಲಾದ ಕೈಚಳಕ ಸಿದ್ದು ಪಿತ್ತ ನೆತ್ತಿಗೇರಿಸಿದೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಿದ್ದರಾಮಯ್ಯಗೂ ಅಸಮಾಧಾನ. ಕೊನೆ ಕ್ಷಣದಲ್ಲಿ ಕಣ್ಕಟ್ಟಿ ಕೈಚಳಕ ಮಾಡಿದವರ ವಿರುದ್ಧ ಕೆಂಡ. ಸಿದ್ದರಾಮಯ್ಯ, ತ್ಯಾಗರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ ಬಳಿಕ ಒಳಗೊಳಗೆ ಸಿಡಿಮಿಡಿಯಾಗ್ತಿದ್ದಾರೆ. ಅದರಲ್ಲೂ ಸಂಪುಟ ವಿಸ್ತರಣೆಗೂ ಮುನ್ನ ನಡೆದ ಘಟನೆಗಳು ಲೋಕಭವನದತ್ತ ಹೆಜ್ಜೆ ಹಾಕದಂತೆ ತಡೆದು ಹಾಕಿದೆ. ಅಲ್ಲಿ ಸಂಪುಟ ವಿಸ್ತರಣೆ ಸಂಭ್ರಮ ನಡೀತಾ ಇದ್ರೆ ಸಿದ್ದರಾಮಯ್ಯ ಜನ್ಮದಿನ ನೆಪದಲ್ಲಿ ಮನೆಯಿಂದ ಕಾಲ್ಕೀಳಲಿಲ್ಲ. ಕಾರಣ, ಕೊನೆಯ ಕ್ಷಣದಲ್ಲಿ ಚದುರಂಗದ ಜಗತ್ಕಿಲಾಡಿ ಸಿದ್ದರಾಮಯ್ಯಗೆ ಚೆಕ್ ಮೇಟ್ ನೀಡಲಾಗಿದೆ. ಕಣ್ಕಟ್ಟಿನ ಆಟ ಕಟ್ಟಿದವರ ವಿರುದ್ಧ ಬುಸುಗುಡ್ತಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರೆ ಮಾಡಿ ಸಿದ್ದು ಫುಲ್ ಕ್ಲಾಸ್. ತಾವು ಕೊಟ್ಟ ಕೆಲ ಹೆಸರುಗಳನ್ನ ಕೈಬಿಟ್ಟು ಬೇರೆಯವರನ್ನ ಸಂಪುಟಕ್ಕೆ ಸೇರಿಸಿರುವ ಕ್ರಮಕ್ಕೆ ಸಿದ್ದರಾಮಯ್ಯ ಸಿಟ್ಟಿನ ಕಟ್ಟಿ ಒಡೆದಿದೆ. ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಅಂತರ ಕಾಯ್ದುಕೊಂಡಿದ್ದಾರೆ. ತಮ್ಮ ತಾಳ್ಮೆಗೆ ಪರೀಕ್ಷೆ ಒಡ್ಡಿದವರ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮುಖ್ಯವಾಗಿ ಜಮೀರ್ ವಿಚಾರದಲ್ಲಿ ಸಿದ್ದು ಗರಂ ಆಗಿದ್ದಾರೆ ಎನ್ನುವ ಅಚ್ಚರಿ ಸುದ್ದಿ ಹರಿದಾಡ್ತಾ ಇದೆ. ನೂತನ ಸಚಿವರ ಪಟ್ಟಿಯಲ್ಲಿ ಜಮೀರ್ ಹೆಸರು ಕಂಡು ಸಿದ್ದರಾಮಯ್ಯ ಕೆಂಡ ಆಗ್ತಿದ್ದಾರಂತೆ. ಹೈಕಮಾಂಡ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ ಸಿದ್ದರಾಮಯ್ಯ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಚಿವ ಸ್ಥಾನ ನೀಡದಂತೆ ಹೇಳಿದ್ರು, ನನ್ನ ಮಾತು ಮೀರಿ ಅವಕಾಶ ಕೊಟ್ಟಿದ್ದೀರಾ. ಪಕ್ಷ ನಿಷ್ಠೆ ಇಲ್ಲದ ವ್ಯಕ್ತಿಗೆ ಸಚಿವ ಸ್ಥಾನ ನೀಡಿದ್ದೀರಾ. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಆಡಿಯೋಗಳನ್ನ ನಾನೇ ಕೇಳಿದ್ದೇನೆ. ನನ್ನ ವಿರುದ್ಧ ಕೆಲಸ ಮಾಡಿದ ವ್ಯಕ್ತಿಗೆ ಮಣೆ ಹಾಕಿದ್ದೀರಾ. ಇಂಥ ವ್ಯಕ್ತಿಗೆ ಸಚಿವ ಸ್ಥಾನವನ್ನ ಯಾಕೆ ಕೊಟ್ಟಿದ್ದೀರಿ? ನಾನು ಇನ್ಮುಂದೆ ಯಾವುದೇ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ತೀರ್ಮಾನಗಳನ್ನ ನೀವೇ ತೆಗೆದುಕೊಳ್ಳಿ ಅಂತ ಆಕ್ರೋಶ ಹೊರಹಾಕಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಸಿದ್ದು ಆಕ್ರೋಶಕ್ಕೆ ಗಾಯತ್ರಿ ಸೇರ್ಪಡೆಗೂ ಕಡೆ ಕ್ಷಣದಲ್ಲಿ ತಡೆ. ಜಾತಿಯೊಳಗೆ ಕಿಚ್ಚು, ಸಿದ್ದರಾಮಯ್ಯ ಮನದಲ್ಲಿ ರೋಷಾಗ್ನಿ. ಇತ್ತ ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲೂ ಸಿದ್ದು ಸಿಡಿಮಿಡಿಗೆ ಕಾರಣವಾಗಿದೆ. ಸಿದ್ದು ಆಕ್ರೋಶದ ಕಾರಣಕ್ಕೆ ಸಂಪುಟ ಸೇರ್ಪಡೆಯನ್ನ ಕಡೆ ಕ್ಷಣದಲ್ಲಿ ತಡೆ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಉತ್ತರ ಕರ್ನಾಟಕದ ಕುರುಬ ಸಮುದಾಯ ಶಿವಣ್ಣವರ್ ಸಚಿವ ಸ್ಥಾನ ನೀಡಿ ಅಂತ ಹೇಳಿದ್ದೆ. ಈಗಾಗಲೇ ದಕ್ಷಿಣ ಕರ್ನಾಟಕದ ಕುರುಬ ಸಮುದಾಯದ ಇಬ್ಬರು ಸಚಿವರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ನೀಡಬೇಕು? ನನ್ನ ಸಂಪರ್ಕ ಮಾಡದೆ ಹೇಗೆ ಗಾಯತ್ರಿ ಶಾಂತೇಗೌಡರನ್ನ ಪಟ್ಟಿಗೆ ಸೇರಿಸಿದ್ರೆ? ಅಲ್ಲದೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಘೋಷಣೆಗೂ ಮೊದಲು ಏನಾದ್ರೂ ಚರ್ಚಿಸಿದ್ರಾ ಅಂತ ಸುರ್ಜೇವಾಲಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ಬರೋಬ್ಬರಿ 2 ತಿಂಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅಂತ್ಯವಾಗಿದ್ರೂ ಅಸಮಾಧಾನಕ್ಕೆ ನಾಂದಿ ಹಾಡಿದೆ. ಹಿಂದೆಂದೂ ಕಾಣದ ಆಂತರಿಕ ಬಂಡಾಯ ಮತ್ತು ಆಕ್ರೋಶದ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಅದರಲ್ಲೂ ಸಿದ್ದರಾಮಯ್ಯ ಸಿಟ್ಟು ಸ್ಫೋಟ ಆಗಿದ್ದು ಹೈಕಮಾಂಡ್ ಅದನ್ನ ಹೇಗೆ ಪರಿಹರಿಸಲಿದೆ ಅನ್ನೋದೇ ಕುತೂಹಲ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.